ಇವ್ರು ಪ್ರೇಕ್ಷಕರನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಾಗಿಲ್ಲ. ಅಷ್ಟಕ್ಕೂ ಏನಾಯ್ತು? ಟಾಕ್ಸಿಕ್ ಯಾಕೆ ಪೋಸ್ಟ್‌ಪೋನ್ ಆಗಿದೆ? ಅದು 3 ತಿಂಗಳ ಮುಂದಕ್ಕೆ ಯಾಕೆ ಹೋಯ್ತು? ಎಲ್ಲವನ್ನು ಕೂಡ ಇನ್‌ಕಂಪ್ಲೀಟೆಡ್ ಆಗಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರವ್ರು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಆದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಅನ್ನ ಮಾಡಿ ಗೈಸ್. ಈಗ ಟಾಕ್ಸಿಕ್ ಪೋಸ್ಟ್‌ಪೋನ್ ಆಗಿದೆ. ಅದು 4 ಜೂನ್ 2026ಕ್ಕೆ ಹೋಗಿದೆ. ಅಂದ್ರೆ 3 ತಿಂಗಳ ಮುಂದಕ್ಕೆ ಹೋಗಿದೆ. ಆದ್ರೆ ನನಗೆ ಒಂದು ವಿಷಯ ಅಂತೂ ಅರ್ಥ ಆಗ್ತಿಲ್ಲ ಗುರು. ಇವ್ರು ಕೆಲವೊಂದು ಕಾರಣಗಳನ್ನ ಕೊಟ್ಬಿಟ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿನ ಈ ತರ ಮುಂದಕ್ಕೆ ತಗೊಂಡೋಗಿದ್ದು ನನಗೆ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡ್ತು ಅಂತ ಅಂದ್ಕೊಂಡೆ. ನೋಡ್ಕೊಂಬರೋಣ ಅಷ್ಟಕ್ಕೂ ಏನಾಯ್ತು ಅಂತ ಅಂದಂಗೆ ಒಂದು ರೀತಿಯ ಮೂವಿಯ ರೀತಿ ನಾವು ರಿವ್ಯೂ ಅನ್ನ ಮಾಡೋಣ. ಮೊದ್ಲಿಗೆ ಬರೋದಾದ್ರೆ ಇವರು ಪೋಸ್ಟ್‌ಪೋನ್ ಮಾಡಿದ್ದು ಸರಿನಾ ಅಂತ ನೀವು ಕೇಳೋದಾದ್ರೆ, ಒಬ್ಬ ಪ್ರೊಡ್ಯೂಸರ್ ಆಗಿ ನಮ್ಮ ಯಶ್ ಅವರು ಒಬ್ಬ ಪ್ರೊಡ್ಯೂಸರ್ ಆಗಿ ಮಾಡಿದ್ದು ಇದು ಗುಡ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರೊಬ್ಬ ಮಾಸ್ಟರ್ ಮೈಂಡರ್ ಆದಂಥವ್ರು ಪೋಸ್ಟ್‌ಪೋನ್ ಅನ್ನ ಮಾಡಿರೋದು ತುಂಬಾನೇ ಒಳ್ಳೆಯ ಕೆಲಸ ಅಂತ ಹೇಳ್ತೀನಿ. ಯಾಕಂತಂದ್ರೆ ಕೆಲವೊಂದು ಕಡೆ ವಾರ್ ನಡೀತಾ ಇದೆ. ಅವ್ರು ಮುಂಚೆಯಿಂದನೂ ಹೇಳ್ತಾ ಇರೋದು ಇದನ್ನೇ, ನಾವು ಮಾಡ್ತಾ ಇರೋದು ಪ್ಯಾನ್ ವರ್ಲ್ಡ್ ಮೂವಿನ ಪ್ರತಿಯೊಬ್ರು ನೋಡ್ಲಿ ಅಂತ ಮಾಡಿರೋದು ಈ ಮೂವಿನ ಅಂತ. ಅಂದಂಗೆ ಎಲ್ಲಾ ದೇಶಗಳಲ್ಲೂ ಎಲ್ಲಾ ರಾಜ್ಯಗಳಲ್ಲೂ ಈ ಮೂವಿ ಬಿಡುಗಡೆ ಆಗ್ಬೇಕು ಅನ್ನೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಯಕೆ ಅಂತ ಹೇಳ್ತೀನಿ. ಅದು ಅವರ ಆಸೆ ಕೂಡ ಆಗಿದೆ. ಹಂಗಾಗಿ ಕೆಲವೊಂದು ಕಡೆ ವಾರ್ ನಡೀತಾ ಇದೆ. ಅದ್ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಗೊತ್ತಿಲ್ಲ ಅಂದ್ರೆ ಈಗ ಹೇಳ್ತಾ ಇದೀನಲ್ಲ, ಗೊತ್ತು ಮಾಡ್ಕೊಳ್ಳಿ. ಹಾಗಾಗಿ ಕೆಲವೊಂದು ಕಡೆ ವಾರ್ ನಡೀತಾ ಇದೆ. ಆ ವಾರ್ ನಡೀತಾ ಇರೋ ಟೈಮ್ನಲ್ಲಿ ನಾವು ಹೋಗ್ಬಿಟ್ಟು ಆ ದೇಶಕ್ಕೆ ಹೋಗಿ ಪ್ರಮೋಷನ್ ಅನ್ನ ಮಾಡಕ್ ಆಗೋದಿಲ್ಲ. ಇವರು ಹೋಗಿ ನಡೀತಾ ಇರೋಂಥ ಟೈಮ್ನಲ್ಲಿ ಒಂದು ನಮ್ಮ ಮೂವಿಯನ್ನ ನೋಡಿ ಅಂತ ಹೇಳೋಕೆ ಆಗೋದಿಲ್ಲ. ಹಂಗಾಗಿ ಕೂಡ ಇವರು ಮುಂದಕ್ಕೆ ತಗೊಂಡು ಹೋಗಿದ್ದೀನಿ ಅಂತ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ KVN ಪ್ರೊಡಕ್ಷನ್ ಅವರು. ಅಂದಂಗೆ KVN ಪ್ರೊಡಕ್ಷನ್ ಅವ್ರಿಗೆ ತುಂಬಾನೇ ಹೊಡೆತಗಳನ್ನ ಬೀಳ್ತಾ ಇದೆ. ಸಣ್ಣ ಪುಟ್ಟ ಮೂವಿಗಳನ್ನ ಮಾಡ್ತಾ ಇದ್ದಾಗಲೇ ಇವರು ತುಂಬಾನೇ ಚೆನ್ನಾಗಿದ್ರು. ನಾವೇನೋ ದೊಡ್ಡದಾಗಿ ಮಾಡೋಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಈ ತರ ಮಾಡ್ಕೊಂಡು ಕೂತಿದ್ದಾರೆ. ಅಂದಂಗೆ ಟಾಕ್ಸಿಕ್ ನೋಡಿದ್ರೆ ಪೋಸ್ಟ್‌ಪೋನ್ ಆಯ್ತು. ಜನನಾಯಕನ್ ನೋಡಿದ್ರೆ ಇನ್ನು ಸೆನ್ಸರ್ ಸರ್ಟಿಫಿಕೇಟೇ ಬಂದಿಲ್ಲ. ಅಷ್ಟಕ್ಕೂ ಇವರಿಗೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ ಅಂದ್ರೆ ಅದು ಹೇಳಕ್ಕೆ ಆಗ್ತದ ಬಿಡಿ. ಅಟ್ಲೀಸ್ಟ್ KD ಮೂವಿನಾರು ಟೈಮಿಗೆ ರಿಲೀಸ್ ಮಾಡ್ರಪ್ಪ 34ಕ್ಕೆ, ಅದನ್ನಾರು ಕಾಯ್ತಾ ಇರ್ತೀವಿ. ಮತ್ತೆ ಅದು ಕೂಡ ಪೋಸ್ಟ್‌ಪೋನ್ ಮಾಡ್ಕೊಂಡು ಅದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಅನ್ನೋದಿದೆ. ಅದನ್ನ ತಲುಪಿಸಿದೀನಿ ಬಿಡಿ. ಅದಲ್ದಲೆ ಇವರು ಎಲ್ಲಾನು ಕೂಡ ರೆಡಿಯನ್ನ ಮಾಡ್ಕೊಂಡಿದ್ರು. ನಮ್ಮ ಟಾಕ್ಸಿಕ್ ಟೀಮ್ನವರು ಪ್ರತಿಯೊಂದನ್ನು ಕೂಡ ರೆಡಿಯನ್ನ ಮಾಡ್ಕೊಂಡಿದ್ರು. ಕನ್ನಡದಲ್ಲಿ ಅಲ್ದಲೆ ಇಂಗ್ಲಿಷ್ ಅಲ್ಲೂ ಕೂಡ ಏಕಕಾಲಕ್ಕೆ ಶೂಟ್ ಅನ್ನ ಮಾಡ್ಬಿಟ್ಟಿದ್ರು. ಈಗ ಅಂದ್ರೆ ರಾಯನ ಕ್ಲಿಪ್ಪಿಂಗ್ಸ್ ಬಂತು, ತಬಾಯಿ ಸಾಂಗ್ ಕೂಡ ಬಂತು, ಅದಲ್ದಲೆ ಒಂದು ಟೀಸರ್ ಕೂಡ ಬಂತು. ಎಲ್ಲ ಕೂಡ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ ಆ ಟೀಸರ್ ನೋಡ್ಬಿಟ್ಟು ಯಾವ ಲೆವೆಲ್ಗೆ ಇರುತ್ತೆ ಮೂವಿ. ಅದ್ರಲ್ಲೂ ಟಿಕೆಟ್ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಬೇರೆ ಇದೆ ಅಂತ ನಾನು ನೋಡ್ಲೇಬೇಕು ಮೂವಿನ ಅಂತ ಹೇಳ್ಬಿಟ್ಟು ಯಾವ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಹೋಗಿ ಮುಟ್ಟಿತ್ತು ಅಂತಂದ್ರೆ ಅದು ಹೇಳೋಕೆ ಆಗೋದಿಲ್ಲ ಬಾಯಲ್ಲಿ. ಆ ಲೆವೆಲ್ಗೆ ಹೋಗಿ ಎಕ್ಸ್ಪೆಕ್ಟೇಷನ್ ಮುಟ್ಬಿಟ್ಟಿತ್ತು. ಆದ್ರೆ ಇವ್ರು ನೋಡಿದ್ರೆ ಈಗ 4ಕ್ಕೆ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಆ 4/6/2026 ಅಂದ್ರೆ ಈಗ ನಾವಿರೋದು 3ನೇ ತಿಂಗಳಲ್ಲಿ, ಇನ್ನು 3 ತಿಂಗಳು ಮುಂದಕ್ಕೆ ಹೋಗಿದೆ ಆಯ್ತಾ. ಅದಲ್ದಲೆ ನನ್ಗೆ ಇನ್ನೊಂದು ಭಾರಿ ಬೇಜಾರಾಗೋಯ್ತು ಗುರು. ಇವರು ಟೈಟಲ್ ಅನೌನ್ಸ್ ಅನ್ನ ಮಾಡಿದ್ದು ಯಾವ್ದ್ರಲ್ಲಿ 2022ನಲ್ಲಿ, ಅಂದ್ರೆ 2023ರಲ್ಲೋ 2022ರಲ್ಲೋ ಟೈಟಲ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟೈಟಲ್ ಅನ್ನ ಅಂದ್ರೆ ಕಥೆಯನ್ನ ಆಯ್ಕೆ ಮಾಡೋದಕ್ಕೆ ಸುಮಾರು 1.5 ವರ್ಷ ತಗೊಂಡಿದ್ರು. ಅಲ್ಲಿವರೆಗೂ ಅವ್ರು ಏನ್ ಮಾಡ್ತಾ ಇದಾರೆ, ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ತುಂಬಾನೇ ಸೆನ್ಸಿಟಿವ್ ಮೈಂಡ್ ಅಂತ ಹೊಂದಿರುವಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ಅವ್ರ ಕಥೆಯನ್ನ ಆರಿಸ್ಕೊಳ್ಳೋದಾಗಿರ್ಬೋದು, ಬೇರೆ ಇನ್ಯಾವ ವಿಚಾರದಲ್ಲೂ ಆಗಿರ್ಬೋದು, ತುಂಬಾನೇ ಸೆನ್ಸಿಟಿವ್ ಅಂತ ಹೇಳ್ತೀನಿ. ತುಂಬಾನೇ ಸೆನ್ಸಿಟಿವ್ ಕೂಡ ಅವರು. ಹಂಗಾಗಿನೇ ಈ ಕಥೆಯನ್ನ ಆರ್ಸೋದಕ್ಕೆ ಸುಮಾರು 1.5 ವರ್ಷವನ್ನ ತಗೊಂಡ್ರು. ಆಯ್ತು 1.5 ವರ್ಷ ಮೂವಿಯನ್ನ ಮಾಡೋದಕ್ಕೆ ಅಂದ್ರೆ ಆಯ್ಕೆಯನ್ನ ಮಾಡೋದಕ್ಕೇನೆ ತಗೊಂಡ್ರು, ಒಪ್ಕೊಳ್ಳೋಣ. ಅದಲ್ದಲೆ ಇವರು ಶೂಟಿಂಗ್ ಅನ್ನ ಮಾಡಿ ಎಲ್ಲ ಮಾಡಿದ್ರು. ಶೂಟಿಂಗ್ ಅನ್ನ ಮಾಡ್ತಾನೆ ಇವ್ರೊಂದು ಇನ್ನೊಂದು ಅಪ್ಡೇಟ್ ಅನ್ನ ಕೂಡ ಕೊಟ್ರು. ಅದೇನಪ್ಪಾ ಅಂತಂದ್ರೆ 10/4/2025ಕ್ಕೆ ನಾವು ನಿಮ್ಮ ಕಣ್ಮುಂದೆ ಬರ್ತೀವಿ ಅಂತ ಅಂದ್ರು. ಸರಿ ಓಕೆ, ಅದು ಕೂಡ ಕಾಯೋಕೆ ಶುರುವನ್ನ ಮಾಡ್ಕೊಂಡ್ವಿ ಅಲ್ಲಿಂದ. ಅಂದ್ರೆ 2023ರಲ್ಲಿ ಟೈಟಲ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಆದ್ಮೇಲೆ 2025ಕ್ಕೆ ಮೂವಿ ನಾವು ತಗೊಂಡು ಬರ್ತೀವಿ ತೆರೆ ಮೇಲೆ ಅಂತ ಅಂದ್ರು. ಸರಿ 10/4 ಇನ್ನೇನ್ ಬಂತು ಡೇಟು. ಅದ್ನು ಕೂಡ ವೆಯ್ಟ್ ಅನ್ನ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನೋಡಿದ್ರೆ ಇಲ್ಲ, ಸಿನಿಮಾ ಮತ್ತೆ ಪೋಸ್ಟ್‌ಪೋನ್ ಆಗೋಯ್ತು ಅಂತ ಅಂದ್ಬಿಟ್ರು. ಅಂದ್ರೆ ಮೊದಲನೇ ದಿನಾಂಕನೇ ಬಂದು 10/4/2025 ಪೋಸ್ಟ್‌ಪೋನ್ ಆಯ್ತು. ಅದು ಯಾವಾಗ ಗುರು? 1 ವರ್ಷ ಆದ್ಮೇಲೆ ಪೋಸ್ಟ್‌ಪೋನ್ ಆಯ್ತು. 1 ವರ್ಷ ಬಿಟ್ಟು. ಅಂದ್ರೆ ಹೋದ್ ವರ್ಷ 10/4ಕ್ಕೆ ರಿಲೀಸ್ ಆಗ್ಬೇಕಾಯ್ತು. 10/4/2025ಕ್ಕೆ ರಿಲೀಸ್ ಆಗ್ಬೇಕಾಯ್ತಿದ್ದು ಈ ವರ್ಷದ 19/3/2026ಕ್ಕೆ ಬಂದು ನಿಂತ್ಕೊಂತು. ಓಕೆ, ಸರಿ ಬಿಡಿ. ಏನೋ ನಮ್ಮ ಯಶ್ ಅವರು ದೊಡ್ಡದಾಗಿ ಮಾಡ್ತಾ ಇದಾರೆ. ಆಫ್ ಕೋರ್ಸ್ ಅವ್ರು ದೊಡ್ಡದಾಗಿನೇ ಮಾಡ್ತಾ ಇರೋದು.
ಅದೇನ್ ಸಣ್ಣ ಪುಟ್ಟದ್ದಲ್ಲ. ಅಂದ್ರೆ ಕನ್ನಡ ಇಂಗ್ಲಿಷ್ ಏಕಕಾಲದಲ್ಲಿ 2ರಲ್ಲೂ ಕೂಡ ಶೂಟಿಂಗ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಅವ್ರದ ಒಂದು ಇದನ್ನ ಟಾರ್ಗೆಟ್ ಅನ್ನ ಮೆಚ್ಕೊಳ್ಳೇಬೇಕು. ತುಂಬಾನೇ ಚೆನ್ನಾಗಿನೇ ಮಾಡಿರ್ತಾರೆ ಯಶ್ ಅವರು. ನನಗಂತೂ ಅದ್ರ ಮೇಲೆ ಪಕ್ಕಾ ನಂಬಿಕೆ ಇದೆ ಗುರು. ಅದಾಯ್ತು 19ಕ್ಕೆ ಬರ್ತೀವಿ ಅಂದ್ರು, ಅದು ಕೂಡ ಓಡಿಸ್ಕೊತು. ಈಗ ನೋಡಿದ್ರೆ 4ಕ್ಕೆ ಅಂತ ಅಂತವ್ರೆ. ಅಲ್ಲ, ಇವ್ರು ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನನಗಂತೂ ತುಂಬಾನೇ ಬೇಜಾರಾಗೋಯ್ತು ಗುರು. ಮಾತಾಡೋಕೆ ಆಗ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ. ದುರಂಧರ್ 2 ಕೂಡ 19ಕ್ಕೆ. ಅಟ್ಲೀಸ್ಟ್ ಇವ್ರು ಒಂಚೂರು ಮುಂದಕ್ಕಾದ್ರೂ ಹೋದ್ರ ಸ್ವಲ್ಪ ದಿವ್ಸಗಳ ಹಿಂದೆನೆ. ಈಗ ಸಡನ್ ಆಗಿ ಬಂದು ಹೋದ್ರೆ ಕೆಲವೊಂದು ಪ್ರಶ್ನೆಗಳು ಹುಡ್ಕೊಂತಾವೆ ತಾನೆ. ನಿಮಗೂ ಸಹ ಗೊತ್ತಿರೋಂತ ವಿಷಯನೇ ಅದು. ಯಾಕಂತಂದ್ರೆ ಈಗ ದುರಂಧರ್ 2ಗೆ ಎದ್ರಿ ಮುಂದಕ್ಕೆ ಹೋದ್ರು ಅಂತ ನಾರ್ತ್ ಸೈಡ್ ಅಲ್ಲಿ ಈ ತರ ಮಾತಾಡ್ಕೊಳ್ಳೋಕೆ ವಿಡಿಯೋಗಳನ್ನು ಕೂಡ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಡ್ತಾರೆ. ಅದಲ್ಲದೆ ದುರಂಧರ್ಗೆ ಎದ್ರಿನೇ ಹೋಗಿರೋದು ಇದು, ಬೇರೆ ಯಾವ ಕಾರಣನೂ ಇಲ್ಲ, ಸುಮ್ನೆ ವಾರು ಅದು ಇದು ಅಂತ ಕತೆಗಳು ಹೇಳ್ತಾರೆ ಅಂತ ಅಂತಾರೆ. ಈ ತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹಿಂದಕ್ಕೆ ಇಡುವಂತ ಮಾತೇ ಇಲ್ಲ ಅವ್ರ ಹೆಜ್ಜೆನ. ಯಾಕಂತಂದ್ರೆ ಅದು ಸುಮಾರು ಸತಿ ಪ್ರೂವ್ ಆಗೋಗ್ಬಿಟ್ಟಿದೆ. ಇದಕ್ಕೂ ಮುಂಚೆ ಬಂದಂತ ಬೀಸ್ಟ್ ಮತ್ತೆ KGF, ಅದಕ್ಕೂ ಮುಂಚೆ ಬಂದಂತ KGF ಚಾಪ್ಟರ್ 1 ಮತ್ತೆ 0, ಇವೆಲ್ಲದರಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರೇ ಗೆದ್ದಿರೋದು. ಈಗಲೂ ಕೂಡ ದುರಂಧರ್ 2 ಟಾಕ್ಸಿಕ್ ಬಂದಿದ್ರೆ ಇನ್ನು ನಮ್ಮ ಕ್ರೇಜ್ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂದ್ಕೊಂಡಿದ್ದು ಇನ್ನು ಕೂಡ ದೊಡ್ಡದಾಗಿನೇ ಈಡೇರೋದು ಅಂತ ನನ್ನ ಒಂದು ಅಭಿಪ್ರಾಯ ಕೂಡ ಅನ್ಸಿತ್ತು ಕೂಡ ಇದಕ್ಕಿಂತ ಮುಂಚೆ. ಯಾಕಂತಂದ್ರೆ ಎಲ್ಲವೂ ಕೂಡ ಬೇರೆ ಬೇರೆ ಭಾಷೆ ಸಿನಿಮಾಗಳ ಫೈಟ್ ಜೊತೆ ಗೆದ್ದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಲೀಡಲ್ಲಿ ಇದ್ರು. ಬಟ್ ಈಗ ಅವರಿಗೆ ಸ್ವಲ್ಪ ವ್ಯಾಲ್ಯೂ ಅನ್ನೋದು ಕಮ್ಮಿ ಏನು ಆಗಿಲ್ಲ. ಬಟ್ ನೋಡೋ ರೀತಿ ಸ್ವಲ್ಪ ಬೇರೆ ತರ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಅಂದಂಗೆ ಇಷ್ಟೇನೆ ನಾನು ಈ ಪೋಸ್ಟ್ ಪೋನ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದು. ಅಂದಾಗೆ ಪೋಸ್ಟ್ ಪೋನ್ ಆಗಿದ್ದಂತೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗುರು. ಯಾಕಂತಂದ್ರೆ ಇನ್ನು 15 ದಿವಸ ಇತ್ತು ಅಷ್ಟೇನೆ ಮೂವಿಗೆ. ನಾನು ಕೂಡ ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಇನ್ನೇನು ಉದ್ದಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ ಗುರು. ಇನ್ನೇನು 15 ದಿವಸ ಆಯ್ತು ಅಂದಂಗೆ ಇವತ್ತು 4, ಇನ್ನೇನು 15 ದಿವಸ ಕರೆಕ್ಟಾಗಿ. ಎಲ್ಲಿಂದ 15 ದಿವಸ ಬಂದ್ಬಿಡುತ್ತೆ ಟಾಕ್ಸಿಕ್. ನೋಡ್ಬಿಡೋಣ ಥಿಯೇಟ್ರಿಗೂ ಫಸ್ಟ್ ಶೋ ಫಸ್ಟ್ ಇದ್ರಲ್ಲೇ ಅಂತ ಅನ್ಕೊಂಡಿದ್ದೆ. ಬಟ್ ಕೆಲ ನಿರಾಸೆ ಆಗೋಯ್ತು. ಯುಗಾದಿ ಹಬ್ಬ ಕ್ರೇಜೇ ಹೊಂಟೋಯ್ತು ಅಂತ ಅನ್ಕೊಂತೀನಿ. ಎನಿವೆ, ಪ್ಲೀಸ್ 4 ಜೂನ್ 2026 ಬರ್ರಿ ಗುರು. ಇಷ್ಟೊಂದು ಕಾಯಿಸ್ಬಾರ್ದು ಪ್ರೇಕ್ಷಕರನ್ನ ಅಂತ ನಂದೊಂದು ರಿಕ್ವೆಸ್ಟ್ ಅನ್ನ ತಲುಪಿಸ್ತಾ. ಎನಿವೆ, ಈ ವಿಡಿಯೋದಲ್ಲಿ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಅಥವಾ ಏನಾದ್ರು ಮಿಸ್ಟೇಕ್ ಅನ್ನ ಮಾಡಿದ್ರೆ ಕ್ಷಮಿಸಿ. ಎನಿವೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಕೈಗೆ ಸಿಗ್ತೀನಿ. ಅಂದಂಗೆ ನೆಕ್ಸ್ಟ್ ಇಂದ ಒಂದು ಟ್ರೋಲ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಅಂದಂಗೆ ಈಗ ಒಂದು ಪೋಸ್ಟ್ ಪೋನ್ ವಿಚಾರ ಬಂತು ಅಲ್ವಾ, ಆ ಪೋಸ್ಟ್ ಪೋನ್ ವಿಚಾರ ಅಲ್ದಲೆ ಪೋಸ್ಟ್ ಪೋನ್ ಆಗಿದೆ ಅಲ್ವಾ, ಇದ್ರಲ್ಲಿ ಬರೀ ವಾಯ್ಸ್ ಮಾತ್ರನೇ ಬಂದಿದೆ. ಬಟ್ ಅದ್ರಲ್ಲಿ ಹಂಗ್ ಬರೋದಿಲ್ಲ. ಅದ್ರಲ್ಲಿ ಫೇಸು ವಿತ್ ಟ್ರೋಲ್ 2 ಕೂಡ ಮಿಕ್ಸ್ ಅನ್ನ ಮಾಡಿ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ, ಆದ್ರೆ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಎನಿವೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನನಗಂತೂ ತುಂಬಾನೇ ಬೇಜಾರಾಗೋಯ್ತು. ಇರ್ಲಿ, ಅವ್ರೇನೋ ಒಂದು ದೊಡ್ಡದಾಗಿ ಮಾಡ್ತಾ ಇದಾರೆ ಅಂದ್ಮೇಲೆ ಗೊತ್ತಾದ್ಮೇಲೆ ಕೂಡ ನಾವು ತುಂಬಾನೇ ಫೋರ್ಸ್ ಅನ್ನ ಮಾಡೋದು ತಪ್ಪು. ಇರ್ಲಿ, ಅವ್ರೇನೋ ಒಂದು ತಗೊಂಡು ಬರ್ತಾರೆ, ನೋಡೋಣ ಏನೋ ಒಂದು ಆಗುತ್ತೆ ಗುರು. ಅಂದಂಗೆ ಟಾಕ್ಸಿಕ್ ಏನ್ ಸೋತೋಗಲ್ಲ, ಬೇರೆ ಲೆವೆಲ್ಗೆನೆ ಹೋಗಿ ಹೊಡಿಯುತ್ತೆ. ಅದ್ ನಾವು ಕಾಯೋಣ. ಇರ್ಲಿ, ನಮ್ಮ ರಾಕಿಂಗ್ ಸ್ಟಾರ್ ಏನೋ ಒಂದು ಮಾಡಿದ್ದಾರೆ, ಬರ್ತಾರೆ. ಅದೊಂದು ಖುಷಿ ಇದೆ. ಇರ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಸ್ಟಿಲ್ ವಾಚ್.